ಹಲೋ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದ ಭಾವಿಸ್ತೀನಿ. ನಾನು ನಿಮ್ಮ ಶಶಿ ಮಾತಾಡ್ತಾ ಇದ್ದೀನಿ. ಏನಪ್ಪ ಇವತ್ತು ಅನ್ನೋದು ಗೆಟ್ ರೆಡಿ ವಿತ್ ಮೀ ಮಾಡ್ತಾಯಿದ್ದೀನಿ. ಇವತ್ತೆಲ್ಲ ಆಚೆ ಹೋಗಬೇಕು ಬರ್ತಾ ಇದ್ದೀನಿ ಅಂತ ನೋಡಿ. ಮುಂಚೆಲ್ಲ ನಾವು ಫೇಶಸ್ ಕ್ಯಾನ್ ಹಚ್ಚಿದ್ದೀನಿ, ಆಮೇಲೆ ಇನ್ನೊಂದು 2-3 ಥರ ಕ್ರೀಮ್, ನಂದು ವೈಟ್ ಬ್ಯೂಟಿ ಅದೊಂದು ಹಚ್ಚಿ ತೋರಿಸಿದ್ದೀನಿ. ಇವಾಗ ಫೇಸ್ ವಾಶ್ ಮಾಡಬೇಕಲ್ವಾ, ಅದಕ್ಕೆ ಇವಾಗ ಒಂದು ಎಲ್ಲ ಕಡೆ ಇನ್ಸ್ಟಾಗ್ರಾಮಲ್ಲಿ ಯೂಟ್ಯೂಬಲ್ಲಿ ಎಲ್ಲ ಬಾಯ್ ಬಡ್ಕೊಳ್ತಾರೆ. ಅಯ್ಯೋ ವಾ ಹೆಂಗಿದೆ ಸೀರಿಯಸ್ ಅಂತಾರಲ್ಲ, ಹಂಗೆ ಕೂಡ ನಾನು ಕೂಡ ಸೀರಿಯಸ್ ಆಗಿ ಒಂದು ಪ್ರಾಡಕ್ಟ್ ಹಚ್ತೀನಿ. ಏನು ಗೊತ್ತಾ? ನಮ್ಮ ಸ್ಟೋರ್ಗೆ ಹೋದಾಗೆಲ್ಲ ಹೇಳ್ತಾ ಇರ್ತಾರೆ. ನಾನು ಇಲ್ಲೊಂದು ಮಿನಿ ಸ್ಟೋರ್ ಇದೆ, ಅಲ್ಲಿ ಹೋಗ್ತಾ ಇರ್ತೀನಿ. ಮೇಡಮ್ ಶಶಿ ಕಿಚನ್ ಅವರೇ, ಅವ್ರು ನನಗೆ ಹೋಗ್ತಾನೆ ಶಶಿ ಕಿಚನ್ ಅಂತ. ಶಶಿ ಕಿಚನ್ ಅವರೇ, ಇದೊಂದು ಗರ್ ಸೋಪ್ ಇದೆ, ಒಂದು ಯೂಸ್ ಮಾಡಿ ನೋಡಿ ಹೇಗಿತ್ತು ಅಂತ ನಮ್ಗೆ ಹೇಳಿ ಅಂತ. ನನ್ನ ಮಗಳು ಹೇಳಿದೆ, ಅಮ್ಮ ಬೇಡ ಸುಮ್ಮನಮ್ಮ ಅಂತಂದ್ರು. ಅದಕ್ಕೆ ಇವತ್ತು ನಾನು ತಂದೇ ಬಿಟ್ಟಿದ್ದೀನಿ, ತರಿಸೇ ಬಿಟ್ಟಿದ್ದೀನಿ. ಇದು ಎಲ್ಲ ಶಾಪಲ್ಲೂ ಸಿಗುತ್ತೆ, ಆಮೇಲೆ ನಿಮ್ಗೆ ಆನ್ಲೈನ್ ಕೂಡ ಸಿಗುತ್ತೆ. ಬ್ಲಿಂಕೆಟ್, ಮೀಶೋ, ಆಮೇಲೆ ಫ್ಲಿಪ್ಕಾರ್ಟ್, ಅಮೆಝಾನ್ ಎಲ್ಲದರಲ್ಲೂ ಇದು ಅವೈಲಬಲ್ ಇದೆ. ನೋಡಿ ಬನ್ನಿ ಹೇಗಿದೆ ಅಂತ ನೋಡಿಲ್ಲ. ಎಲ್ಲರೂ ಹೇಳ್ತಾರೆ ರಿವ್ಯೂ ಎಷ್ಟು ಚೆನ್ನಾಗಿದೆ ಅಂತ. ಹಾಗೆ ನಾನೊಂದು ರಿವ್ಯೂ ಕೊಡ್ತಿದ್ದೀನಿ ಅಷ್ಟು ನೋಡಿ. ವಾವ್, ನಿಜವಾಗಿ ಹೇಳ್ತೀನಿ, ಇಂಥದ್ದೆಲ್ಲ ಟ್ರೈ ಮಾಡಬೇಕು. ಸ್ಮೆಲ್ ಅದ್ಭುತವಾಗಿದೆಯಪ್ಪ, ಎಷ್ಟು ಚೆನ್ನಾಗಿ ನೋಡಿ ಅದಲ್ಲ. ಅದಕ್ಕೆ ನಾನು ಇವತ್ತು ಫೇಸ್ ವಾಶ್ ಮಾಡೇ ಬಿಡ್ತೀನಿ ನೋಡೋಣ. ಸ್ವಲ್ಪ ತುಂಬ ಟ್ಯಾನ್ ಆಗಿದೆ ನನ್ನ ಮುಖ. ಇತ್ತೀಚೆಗೆ ನಾನು ಏನೋ ಕ್ಯೂರ್ ಮಾಡ್ತಾನೆ ನನ್ನ ಸ್ಕಿನ್, ಅದಕ್ಕೆ ಯಾಕೆ ಯೂಸ್ ಮಾಡ್ಬಿಡು ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಸರ್ ನಮ್ಮಲ್ಲಿ ಬಾಯ್ ಬಡ್ಕೊಳ್ತಾರೆ, ಅದಕ್ಕೆ ನಾನು ಯಾಕೆ ಬಡ್ಕೋಬಾರ್ದು ಅಂತ. ಕರೆಕ್ಟಾಗಿದ್ದು 3 ನಿಮಿಷ ಆಗಿದೆ. ಚೆನ್ನಾಗಿ ಇವಾಗ ವಾಶ್ ಮಾಡ್ಕೊಂಡು ಬರ್ತೀನಿ. ಅದೇ ಸ್ಮೆಲ್ಲಂತೂ ತುಂಬ ಚೆನ್ನಾಗಿದೆ. ಇಲ್ಲ ಪರವಾಗಿಲ್ಲ, ಇದು ಗರ್ದು ಪರವಾಗಿಲ್ಲ, ನಾನು ನೋಡ್ಪಟ್ಟು ಮಟ್ಟಿಗೆ ಪರವಾಗಿಲ್ಲ. ವಾಶ್ ಸೀರಿಯಸ್ ತುಂಬ ಚೆನ್ನಾಗಿದೆ ನೋಡಿ, ನಿಜ ಚೆನ್ನಾಗಿತ್ತಲ್ಲ. ಎಷ್ಟು ಚೆನ್ನಾಗಿರುತ್ತೆ. ಇದು ತೊಗೊಳ್ಳಿ, ನಾನು ತೊಗೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ನೀವು ಇಷ್ಟ ತೊಗೊಳ್ಳಿ, ಇಲ್ಲಾಂದರೆ ಬಿಡಿ, ಪರವಾಗಿಲ್ಲ. ಇದು ನನಗಂತೂ ತುಂಬ ಇಷ್ಟ ಆಯ್ತು. ಇದು ಗರ್, ಇದು ಫೇಸ್ ವಾಶ್ ಇದೆ, ಸೋಪು ಕೂಡ ಇದೆ, ಇದರಲ್ಲಿ ಸೋಪ್ ಕೂಡ ಬಂದಿದೆ. ನೆಕ್ಸ್ಟ್ ಇದು ಮುಗಿದ್ಮೇಲೆ ಸೋಪ್ ತೊಗೊಂಡ್ಬರ್ತೀನಿ. ನಂದು ಮೇಕಪ್ ಡಬ್ಬ ತುಂಬ ಚಿಕ್ಕದಲ್ಲ, ಪುಟ್ಟ ಆಡಿದಲ್ಲ ನೋಡಿರಿ ಎಷ್ಟಿದೆ ಅಂತ. ಇದು ನಾನು ಊರಬ್ಬದ ಮೇಕಪ್ದೆಲ್ಲ ಇದರಲ್ಲೇ ಇದೆ. ಬನ್ನಿರಲ್ಲಿ ಇದೊಂದು ಡ್ರೆಸ್ ಹಾಕೊಂಡಿದ್ದೀನಿ. ಡ್ರೆಸ್ ತೊಗೊಂಡ್ಬಿಡ ನಾನಲ್ಲ ಕಬ್ಬನ್ ಪಾಟ್ಲು ಆಗಿ ಮಾಡೋಕೆ ಹೋದಾಗ ಇದು ಹೊಸದೊಂದು ಒಂದೇ ಸಲ ಹಾಕಿದ್ದು ಚೆನ್ನಾಗಿದೆ. ನನಗೆ ಇದು ಇಷ್ಟ ಆಯ್ತು, ಅದಕ್ಕೆ ಇನ್ನೊಂದು ಸಲ ಹಾಕ್ಕೊತೀನಿ. ಹಾಗಂತ ನಾನೇನು ಕುಬೇರನ ಮಗಳಲ್ಲ, ಆಮೇಲೆ ಇದು ಸುದರ್ಶನ್ ಸಿಲ್ಕ್ ಮಗಳಲ್ಲ. ಇದು ಫೇಸಸ್ ಕೆನಡದೊಂದು ಕ್ರೀಮ್ ಹಚ್ಚಿ ಸ್ವಲ್ಪ, ಇದು ಸ್ವಲ್ಪನೇ ಸಾಕಿದು. ಜವಳಿ ಅಂಗಡಿ ಏನು ಇಕ್ಕಿಲ್ಲ ನಾವು, ಆಯಿತಾ? ಅದಕ್ಕೆ ನಾನೇ ಸ್ವಲ್ಪ ಹಾಕೋಬೇಕು. ಎಷ್ಟು ಸಲ ಹಾಕೋಬೇಕು ಅಷ್ಟು ಸಲ ಹಾಕ್ಕೊಳ್ತೀನಿ. ನಾನು ಹಾಕ್ಕೊಳ್ತೀನಿ, ಅವ್ರು ನೋಡ್ತಾರೆ ಇವ್ರು ನೋಡ್ತಾರೆ. ಸ್ವಲ್ಪನೇ ಸಾಕಿದು. ನಾನು ವೈಟ್ ಆಗಿದ್ದ, ಇದು ಜೂಮ್ ಕಾಣೋದು ಗೊತ್ತಿಲ್ಲ. ನೋಡಿ ಆಯಿತು, ಇಷ್ಟು ನಾನು ಇವಾಗೊಂದು ಅಲ್ಲಿ ಇದಾಗ್ತೀನಿ. ಕಾಜಲ್ ಆಯಿತು. ಇವಾಗ ಸ್ಟಿಕ್ಕರ್ ಇಟ್ಕೊಳ್ತೀನಿ. ನಾನು ಒಂದು 4 ವರ್ಷ ಸ್ಟಿಕ್ಕರ್ ಇಟ್ಟರೆ ಎಲ್ಲ ನೀವು ಮುಸ್ಲಿಮ್ಸ್ ಅನ್ನೋರು. ನಾನು ಹೌದು ಅಂತ ಇದ್ದೆ. ನನ್ನ ಮಗಳಿಗೆ ಬಯಮ್ಮ ನಿಮ್ಗೇನಮ್ಮ ಬರುತ್ತೆ ನೋಡು, ಒಂದು ಸ್ಟಿಕ್ಕರ್. ನಮ್ಮ ಕುಳ್ಳಿಗೆ ಒಂದು ಡ್ರಾಪು ಮಳೆ ಬರೋಂಗಿಲ್ಲ. ಸ್ಟಿಕ್ಕರ್ ನನ್ನ ಮಗಳು ಕೊಟ್ಟಿದ್ದಾಳೆ. ಲಿಪ್ ಬಾಮ್ ಥರ ಐತೆ, ಲಿಪ್ಟಿಕ್ ಏನೋ ಒಂದು ದುಡ್ಡು ಕೊಡೋಂಗಿಲ್ವಲ್ಲ, ಅದಕ್ಕೆ ಚೆನ್ನಾಗಿದೆ ಲಿಪ್ ಬಾಮ್. ನನ್ನ ಮಗಳಿಗೆ ಕೊಟ್ಟು ಬಂದಿದ್ದೆಲ್ಲ ನಾನು ಇರ್ತೀನಿ. ಏನು ಗೊತ್ತಾ, ಅಮ್ಮ ಲಿಪ್ಟಿಕ್ ಒಂಥರ ಯಕ್ಷಗಾನಾಗ ಹಾಕ್ತಾರಲ್ಲ ಆ ಥರ ಇತ್ತು. ದೇವ್ರೆ, ಆ ಥರ ಇರಬಾರ್ದು, ತಪ್ಪಾಯಿತು. ಆ ಥರ ಕಲರ್ ಇತ್ತು, ಅದಕ್ಕೆ ಇವಾಗ ಇದು ಹಾಕ್ಕೊಂಡಿದ್ದೀನಿ.
ಅದೆಲ್ಲ ನಮ್ಮಂತರ ಶೂಟ್ ಆಗೋದಿಲ್ಲ, ಹುಡುಗಿದಿರ್ಗಾದ್ರೆ ಪರವಾಗಿಲ್ಲ, ನಾವೆಲ್ಲ ಬೇಡ. ಇಷ್ಟೇ ನಮ್ಮದು ಮೇಕಪ್. ಮಳೆ ಬರ್ತದೆ, ಎಷ್ಟು ಚೆನ್ನಾಗಿದೆ ಗೊತ್ತಾ ಇದು, ನಿಜ ಇಲ್ಲಿ ನೋಡಿ ತುಂಬ ಚೆನ್ನಾಗಿದೆ. ಅದಕ್ಕೆ ನಾನು ಇದನ್ನು ತೊಗೊಂಡೆ. ನಾವು ಇಂಥವೆಲ್ಲ ಹಾಕ್ಕೊಳೋದ್ರಲ್ಲಿ ಇತ್ತೀಚೆಗೆ ಏನೋ ನಂಗೆ ಗೊತ್ತಿಡ್ಬಿಡ್ದು ಇವೆಲ್ಲ ಹಾಕೋಬೇಕು ಅಂತ ನೋಡಿ. ದಂಜಿಲ್ಲ ಇದು ಸ್ವಲ್ಪ ಡೀಪ್ ಆಗಿಬಿಡ್ತಲ್ಲ, ಅದಕ್ಕೆ ಇದೆಲ್ಲ ಸ್ವಲ್ಪ ಡೀಪ್ ಈ ಥರ ಇರಬೇಕು. ಈ ಡ್ರೆಸ್ಸು ಲಿಂಕ್ ಬೇಕಂದರೆ ಕಮೆಂಟ್ಸ್ ಹಾಕಿ. ಈ ಡ್ರೆಸ್ ಬಂದು ಮೀಶೋಲ್ಲಿ ತುಂಬಾ ಚೆನ್ನಾಗಿದೆ. ನಾನು ಇತ್ತೀಚೆಗೆಲ್ಲ ಮೀಶೋ ಮೊರೆ ಹೋಗ್ಬಿಡ್ತೀನಪ್ಪ. ಏನು ಈಟುದ್ದ ಹಿಡಿದೆ ನನಗೆ, ಈಟು ಕೂಲಿಟ್ಕೊಂಡವನಿಗೆ ಅಪ್ಪ, ಅದಕ್ಕೊಂದು ಕಂಡೀಷನರ್ ಅಂತೆ, ಶಾಂಪೂ ಅಂತೆ, ಎಲ್ಲೇ ಬಿಡ. ಯಾರ ಪುಣ್ಯಾತ್ಕಿತಿ ಪಾರ್ಲರ್ಗೆ ಹೋಗಿ ಕಟ್ ಮಾಡ್ಸ್ಕೊಂಬಂದೆ, ಬೆಳೆ ಇಲ್ಲೇಲ್ಲ ನಂದು. ಇವತ್ತು ನಾನು ಕಂಡೀಷನ್ ಹಾಕಿಲ್ಲ, ಯಾಕೆ ಮತ್ತೆ ನಾಳೆ ಕೂಡ ತಲೆ ಸ್ನಾನ ಮಾಡಬೇಕು, ಪೂಜೆ ಮಾಡಬೇಕು, ಅದಕ್ಕೆ ಹಾಕಿಲ್ಲ. ಏನು ಗೊತ್ತಾ, ನಾನು ತಲೆ ಉಲ್ಟಾ ಹಿಂಗೆ ಬಾಚಿದ್ರೆ ಕೂಲು ಶೈನಿಂಗ್ ಬರ್ತದೆ ನೋಡಿ, ಈ ಕಡೆ ಹಿಂಗೆ ಬಾಚಿದ್ರೆ ಎಲ್ಲರೂ ಹಾರಾಡ್ತಾ ಇರ್ತೀವಿ. ನಾನು ಹಿಂಗೆ ಮೋಟದ ಜಡೆ ಇಟ್ಕೊಂಡು ಹಿಂಗೆ ಆಡ್ತೀನಿ. ಇನ್ನು ಉದ್ದಾರರಿಗೆ ಇಷ್ಟು ಚೆನ್ನಾಗಿತ್ತಲ್ಲ, ನನಗೆ ಚೆನ್ನಾಗೇ ಇತ್ತು. ಕುಡಿಲಾರ್ದು ನಿಲಾಂಡ್ ಅನ್ಕೊಂತಲ್ಲ, ಹಾಗೆ ಕೆಲಸ ಇಲ್ವಲ್ಲ ಅವಾಗ ಕಟ್ ಮಾಡಿಸಿ ನಮ್ಮಮ್ಮ ಅನ್ನಳು ಇದಂತ ನೇನ್ಗೆ ಇಟ್ಕೊಂಡಿದ್ರು. ನಮ್ಮ ಅಕ್ಕ ನಳ್ಳು ಆ ಮಲ್ಸಂತ ಹೇಳೋ ಗುಬ್ಬೇಳು ಇದಂತಲ್ಲಿಲ್ಲ, ಇದನ್ನ ಯಾಕೆ ಇಟ್ಕೊಳೋದಿಲ್ಲ, ಇದನ್ನು ಮಾಡಿಸ್ಬಿಡಲ್ಲ ಅನ್ನಳು. ನಾನೇ ಆ ಗುಬ್ಬೆ ಮತ್ತು ಕೇಳಲಿಲ್ಲ, ಹೇಳಿ ಮತ್ತು ತಾಯಿ ಪುಣ್ಯಾತಿದ್ದೀರಾ, ಅಕ್ಕ ತಂಗಿದ್ದೀರಾ, ಚೆನ್ನಾಗಿದೆ. ಇದನ್ನು ಕ್ಲಿಪ್ ಹಾಕ್ಕೊಳ್ತೀನಿ ಗೊತ್ತಲ್ಲ, ಇದು 100 ಬುಕ್ ತರಿಸಿದ್ವು. ನಾನು ತುಂಬ ಚೆನ್ನಾಗಿತ್ತು, ಮಲ್ಲೇಶ್ವರಂ ತೊಗೊಂಡ್ಬಂದಿದ್ದೆ, ಗ್ಯಾರಂಟಿ ಅದು. ನಾನು 1 ವರ್ಷನೂ ಗ್ಯಾರಂಟಿ ಕೊಟ್ಟು ನಾನು ಸುಮಾರು ವರ್ಷ ಹಾಕ್ಕೊಂಡೆ. ಅದು ಎಲ್ಲೋ ಬರ್ತದೆ ಗೊತ್ತಿಲ್ಲ ಅದು. ಇದೇ ಗೋಲ್ಡು ಅಂದರೆ ನೋಡಿ, ಇದೊಂದು ದುಪ್ಪಟ. ನಾನು ಕಿವಿಗೆ ಚಿನ್ನದ ಬಿಟ್ಟು ಬೇರೆ ಓಲೆನೇ ಹಾಕ್ತಾರಿಲ್ಲ. ಇತ್ತೀಚೆಗೆ ಏನೋ ನನಗೆ ಅಯ್ಯೋ ಬಿಡಿ, ಈಗಿರೋ ಗೋಲ್ಡಲ್ಲಿ ಒಂದೇ ಥರ ಹಾಕ್ಕೊಂಬೋರು. ಇಂಥವಾದರೆ ಡಿಸೈನ್ ಹಾಕ್ಕೋಬೋದು, ಗೋಲ್ಡಾದ್ರು ಒಂದೇ ಹಾಕೋ. ಈ ತೊಗೊಂಡು ಡಿಸೈನ್ ಹಾಕೋಕ್ಕಾಗಲ್ವಲ್ಲ, ಮೋದಿ ಸರ್ಕಾರ ಹಂಗಾಗಿದೆ. ಸ್ವಲ್ಪ ಹೂವು ಇದೆ ಕಟ್ಟಬೇಕು, ನೈಟ್ ಊಟಕ್ಕೆ ಏನಾದ್ರು ಮಾಡ್ಕೋಬೇಕು. ಇವತ್ತು ಉಪವಾಸ ಬೇರೆ, ಅದಕ್ಕೆ ನಮ್ಮ ಒಳ್ಳೆ ಚೆನ್ನಾಗಿದೆಯಾ. ಹೊಲ್ಟಿ ನೋಡಿ, ಬನ್ನಿ ಹೋಗೋಣ. ನಾವು ನೋಡಿ ನಮ್ಮ ಪುಳ್ಳಿ ನಾವೆಲ್ಲ ಹೋಗ್ತೀವಿ ಅಂತ ನೋಡಿ. ಒಂದು ಆಟೋನೂ ಬರ್ತಲ್ಲ ಕರೆದಿದ್ದವರು ಎಲ್ಲ ಹೋಗ್ತಾ ಇರೋ ಹೆಜ್ಜೆ ಮಿಷಿ ಇದೆ ನೋಡಿ. ಮುರುಗನ್ ದೇವಸ್ಥಾನ ಅಷ್ಟೆಲ್ಲ ಮುಗೀತು. ಎಷ್ಟು ಊಟಗಳು ನೋಡಿ, ಕಿಚನ್ ಕಟಿಂಗ್ ನೋಡಿ. ಚೆನ್ನಾಗಿದೆ ವೆಜ್ಜಿಕಲ್ ಕಟಿಂಗ್ ಅದು. ಕಟ್ಟಿದ ಮೇಲೆ ಕಳ್ಳಿಪಟ್ಟಿ ಹೊರಟ ಇವಾಗ. ಆಯ್ ಮಾಡೆ ಅಲ್ಲ ರಾಜ ಆಯ್ ಮಾಡ ಹೆಜ್ಜೆ ಮಿಷಿ ಇದಾಗಿದೆ ನೋಡಿ. ನಾವಿವತ್ತು ಅರೋಗರ ಮುರುಗನ್ ಟೆಂಪಲ್ಲು, ಸಾಯಿಬಾಬಾ ಟೆಂಪಲ್ ಎಲ್ಲ ಮುಗಿಸ್ಕೊಂಡು ಮಳೆ ಅಂತೂ ಇಂತೂ ಬೇಗ ಬಂದು ಮನೆಗೆ ಸೇರ್ಕಡೆ. ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್. ಲಾಸ್ಟಾಗಿ ನೋಡಿ ಚೆನ್ನಾಗಿದೆ ನನ್ನ ವ್ಲಾಗ್ಗೆ ಕಮೆಂಟ್ಸ್ ಹಾಕಿ ಶೇರ್ ಮಾಡಿ. ಥ್ಯಾಂಕ್ ಯು, ಬಾಯ್.